ವಾದ್ಯಕ್ಕೆ ನಿಮ್ಮ ಆಕರ್ಷಣೆ ಹೇಗೆ? ತಂದೆಗೆ ಸಂಗೀತದ ಬಗ್ಗೆ ಒಲವು, ತಮ್ಮ ಮಕ್ಕಳು ಕಲಿಬೇಕಂತ ಬಹಳ ಇಚ್ಛೆ. ನಿಮ್ಮ ತಾಯಿ ಹಾಡ್ತಿದ್ದಿದ್ದು ಯಾವುದಾದ್ರೂ ಒಂದು ಹಾಡು ನೆನಪಿದೆಯಾ? ಹೂವ ತರುವರ ಮನೆಗೆ ಹುಲ ತರುವ. ದಿನಕ್ಕೆ ಎಷ್ಟು ಹೊತ್ತು ನೀವು ಸಾಧನೆ ಮಾಡೋಕ್ಕಾಗ್ತಿತ್ತವ? ಹಾರ್ಮೋನಿಯಂ ಕಲೀಲಿಕ್ಕೆ ಶುರು ಮಾಡಿದ್ಮೇಲೆ ಮುಂಚಿನ 2 ವರ್ಷ ಮನೆ ಹಾರ್ಮೋನಿಯಮೇ ಇರಲಿಲ್ಲ ನನಗೆ. ಎಲ್ಲರೂ ಎಷ್ಟೋ ಅವರು ನೋಡಿ ನಚ್ಚಾಟಿಕೆ ಮಾಡ್ತಾರೆ, ಏನು ನಿಮ್ಮ ಮಾಸ್ತರ್ ಬರೀ 3 ರಾಗ ಬಾರಿಸ್ತಾರೆ ಅಂತಾರೆ. ಬಯ್ಯವ್ರು ಬೈಲ್ ಬಿಟ್ಟು ನಂಗೆ ಇದು ಬಾರಿಸಿದ್ರೆ ಆರಾಮ ಅನಿಸ್ತಪ್ಪ ಅಂತೇಳಿ. ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ 2 ಸಂಸ್ಥೆಗಳ ಸಹಯೋಗದೊಂದಿಗೆ ಹೈ ನೋಟ್ಸ್ ಕಾರ್ಯಕ್ರಮ ಸರಣಿ ಅಂದರೆ ಸಂದರ್ಶನ. ನೀವು ಈಗಾಗಲೇ ನೋಡಿ ನಮಗೆ ಬಹಳ ಬೆಂಬಲ ನೀಡಿದ್ದೀರ. ಶಾಸ್ತ್ರೀಯ ಸಂಗೀತದ ಸಾಧನೆಯನ್ನು ಮಾಡಿರುವಂತಹ ಮೇರು ಕಲಾವಿದರು, ಯುವ ಪ್ರತಿಭೆಗಳು, ಇದನ್ನೆಲ್ಲ ನಾವು ಸಂದರ್ಶನ ಮಾಡ್ತಾ ಬಂದಿದ್ದೇವೆ. ಆ ಮಾಲಿಕೆಯಲ್ಲಿ ಇವತ್ತು ವಿಶೇಷವಾದ ವ್ಯಕ್ತಿಯನ್ನು ನಾವು ನಿಮ್ಮ ಮುಂದೆ ತರಲಿದ್ದೇವೆ, ಪಂಡಿತ್ ರವೀಂದ್ರ ಕಾಟೋಟಿ ಅವರನ್ನ. ಅವ್ರ ಬಗ್ಗೆ ನಾನು ಹೆಚ್ಚು ಹೇಳಲೇಬೇಕಾಗಿಲ್ಲ. ನಮ್ಮ ರಾಷ್ಟ್ರದಲ್ಲಿ ಬಹಳ ಹೆಸರು ಮಾಡಿದಂತಹ ಹಾರ್ಮೋನಿಯಂ ವಾದಕರಲ್ಲಿ ಅವರೊಬ್ಬರು. ಬಹುಶಃ ಎ ಗ್ರೇಡ್ ತಗೊಂಡಂಥ ಮೊದಲನೇ ಕಲಾವಿದ ಆತ. ಅವರು ಬರೀ ಹಾರ್ಮೋನಿಯಂ ನುಡಿಸಿ ಅವರ ಕಾರ್ಯಕ್ರಮಗಳನ್ನೇ ಮಾಡೋದಲ್ಲದೆ ಗುರುವಾಗಿ 100 ಶಿಷ್ಯರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಬಿಜಾಪುರೆ ಹಾರ್ಮೋನಿಯಂ ಫೌಂಡೇಶನ್ನಿಂದ ಪ್ರತಿ ವರ್ಷ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಈ ಹಾರ್ಮೋನಿಯಂ ಅಂದರೆ ಸಂವಾದಿನಿ, ಇದರ ಬೇರೆ ಬೇರೆ ರೀತಿಯ ಉಪಯೋಗಗಳು ಮತ್ತು ಅದನ್ನು ಹೇಗೆಲ್ಲ ಅದರ ಒಂದು ಸ್ಥಾನವನ್ನು ಮೇಲ್ದರ್ಜೆಗೆ ತರಬಹುದು ಎನ್ನುವ ನಿಟ್ಟಿನಲ್ಲಿ ಬಹಳ ಕೆಲಸ ಮಾಡಿದ್ದಾರೆ ಅವರು. ಅಲ್ಲದೆ ಆಯೋಜಕರಾಗಿ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ, ಗುರುವಾಗಿದ್ದಾರೆ, ಒಳ್ಳೆ ಕಲಾವಿದರು, ಸಹೃದಯಿ. ಇವತ್ತು ಅವ್ರು ನಮ್ಮ ಜೊತೆ ಇರೋದು ನಮಗೆ ಬಹಳ ಸಂತೋಷ ಆಗಿದೆ. ಸರ್ ನಮಸ್ಕಾರ. ನಮಸ್ಕಾರ ಶಿವ. ನೀವು ಸಮಯ ಕೊಟ್ಟು ನಮ್ಮ ಸ್ಟುಡಿಯೋಗೆ ಬಂದಿರೋದು ಬಹಳ ಸಂತೋಷ. ಸರ್, ನೀವು ಹುಟ್ಟಿದ್ದು 1969 ನೋಡಿದೆ. ನಿಮ್ಮ ಗುರು ಬಂದು ಈ ವಾದ್ಯಕ್ಕೆ ತಮ್ಮನ್ನು ಅರ್ಪಿಸ್ಕೊಂಡಂತಹ ದೊಡ್ಡ ಕಲಾವಿದರು ರಾಮ್ಬಾಬು ಬಿಜಾಪುರೆ. ತಪಸ್ವಿಗಳು ನೋಡಿದ್ದೇನೆ ನಾನು. ನನ್ನ ಸೌಭಾಗ್ಯ. ಒಮ್ಮೆ ನೀವೇ ಕರೆಸಿದ್ದಾಗ ಇಲ್ಲಿದ್ದೆ. ಈ ವಾದ್ಯಕ್ಕೆ ನಿಮ್ಮ ಆಕರ್ಷಣೆ ಹೇಗೆ? ಅದು ಸಣ್ಣದಿದ್ದಾಗ ನಮ್ಮ ಅಣ್ಣ ನಮ್ಮ ಗುರುಗಳ ಕಡೆ ಮುಂಚೆ ಕಲಿತಿದ್ರು. ನನಗಿಂತ ನಮ್ಮ ಅಣ್ಣ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಮ್ಯೂಸಿಕ್. ನಮ್ಮ ಸಂಗೀತ ಸರ್ ರಾಘವೇಂದ್ರ ಕಾಟೋಟಿ, ರಾಘವೇಂದ್ರ ಗುರುರಾಜ್ ಕಾಟೋಟಿ, ನನಗಿಂತ 5 ವರ್ಷ ದೊಡ್ಡ ಮಾವ. ಸೊ ಇದಕ್ಕೆ ಹಿನ್ನೆಲೆ ಅಂತಂದ್ರೆ ನಮ್ಮ ತಂದೆಗೆ ಸಂಗೀತದ ಭಾಳ ಇದು ಇತ್ತು, ಸಂಗೀತದ ಬಗ್ಗೆ ಒಲವು. ಅಷ್ಟೇ ಅಲ್ಲ, ಭಾಳ ಆರ್ಡೆಂಟ್ ಫ್ಯಾನ್ ಅವರು. ಅಂದ್ರೆ ಅವರು ಹೊತ್ತಿಗೇನು ಯಾರು ಟಾಪ್ ಯಾರ್ಯಾರು ಇದ್ರಲ್ಲ, ಓಂಕಾರನಾಥ್ ಠಾಕೂರು, ಬಡೆ ಗುಲಾಮ್ ಅಲಿ ಖಾನು, ಪಲುಸ್ಕೋರ್ ಯಾರ್ಯಾರು ಇರ್ತಲ್ಲ, ಎಲ್ಲರೂ ಎದುರಿಗೆ ಕೂತು ಕೇಳಿದವರು. ಅವ್ರಿಗೆ ಅವರವರ ಪರಿಸ್ಥಿತಿ ಅನುಕೂಲ ಇರಲಾರ್ದಕ್ಕೆ ಅವ್ರಿಗೆ ಸಂಗೀತ ಕಲೀಲಿಕ್ಕೆ ಆಗಲಿಲ್ಲ. ಅವ್ರಿಗೆ ಬಾಂಬೆಗಿದ್ರು ಅವರು. ಅವ್ರಿಗೆ ನಾವು ತಮ್ಮ ಮಕ್ಕಳು ಕಲಿಬೇಕಂತ ಭಾಳ ಇಚ್ಛೆ ಅವ್ರಿಗೆ. ಹಾಗಾಗಿ ಫಸ್ಟ್ ನಮ್ಮ ಅಣ್ಣನ ಕಳಿಸಿದ್ರು ಅವರು. ನಮ್ಮ ಗುರುಗಳು ಫ್ಯಾನ್ ಅವರು. ಮೂಲತಃ ಬೆಳಗಾವಿ. ನಾವು ಹುಟ್ಟಿ ಬೆಳೆಸಿದ್ರೆ ಬೆಳಗಾವಿ. ನಿಮ್ಮ ಗುರುಗಳು ಅಲ್ಲೇ ಇದ್ದವರು. ಅವ್ರು ಹುಟ್ಟಿದ್ದು 1917 ಕಾಗವಾಡ. ಕರೆ 28ರಿಂದ ಅದು ಕೊನೆವರೆಗೂ ಅವರು ಬೆಳಗಾವಿನಾಗೆ ಇದ್ದಾರೆ. ಬೆಳಗಾವಿನಲ್ಲಿ. 11 ವರ್ಷದ ಹುಡುಗ ಅವರು ಬೆಳಗಾವಿನಲ್ಲಿ. ನಿಮ್ಮ ಮನೇಲಿ ಅಂದರೆ ನಿಮ್ಮ ತಂದೆಗೆ ಬಹಳ ಸಂಗೀತ ದೊಡ್ಡ. ನಮ್ಮ ತಾಯಿ ಬಹಳ ಅದ್ಭುತ ಹಾಡ್ತಿದ್ರು. ಇಷ್ಟು ಚಂದ ಧ್ವನಿ ಇತ್ತು ಅವ್ರದ್ದು. ಸರ್, ಅವ್ರ ಹೆಸರು? ನಮ್ಮ ತಾಯಿ ಹೆಸರು ಕುಮುದಿನಿ. ಒಬ್ಬ ಯಾಕೆ ಸಂವಾದಿನಿ ಅಂತ? ಕುಮುದಿನಿ ಸಂವಾದಿನಿ. ಅತ್ತೆ ಮನೆ ಹೆಸರು ಮಂಜುಳಾ. ಅವಳು ಅಷ್ಟೇ ಮಂಜುಳವಾಗಿ ಹಾಡ್ತಿದ್ರಕ್ಕೆ. ನೋಡ್ರಿ ಹಂಗೆ ಎರಡು ಹಂಗೆ. ಆಕೆ ಧ್ವನಿ ನಮ್ಮ ಮುಂಜಾನೆ ಸ್ವತಃ ಹಾಡ್ಕೋತಾ ಇರೋದು. ಅಂದ್ರೆ ಅವಾಗ ಭಾವಗೀತೆಗಳು, ದೇವರ ನಾಮಗಳು.
ಸತತ ಸಿನಿಮಾ ಹಾಡುಗಳು, ಅವಾಗಿನ ಸಿನಿಮಾ ಹಾಡು ಅಷ್ಟು ಉನ್ನತ ದರ್ಜದವೂ ಇತ್ತು. ಅದ್ರೊಳಗೆ ಸಂಗೀತಕತೆ ಇಷ್ಟಿತ್ತಂತಂದ್ರೆ ನಾವು ಅದನ್ನ ಕೇಳ್ಕೊತಾ ಬೆಳೆದ್ವಿ. ಅಕ್ಷರಶಃ ಅದ್ರದ್ದು ಸಂಸ್ಕಾರ ಭಾಳ ಆಗೈತೆ ನಮ್ಮ ಮೇಲೆ. ತಂದೆ ಹೆಸರು ಗುರುರಾಜ್. ಹಾಂ ಹೇಳಿದ್ವಿ. ಸರ್, ಸುಮ್ಮನೆ ನಿಮ್ಮ ತಾಯಿ ಹಾಡ್ತಿದ್ದಿದ್ದು ಯಾವುದಾದ್ರೂ ಒಂದು ಹಾಡು ನೆನಪಿದೆಯಾ? ಹಾಗೆ ಒಂದು ಮೆಲ್ಲಿಗೆ ಹಾರ್ಮೋನಿಯಮಿಂದ ಶುರು ಮಾಡೋಣ. ಇವರು ನಮ್ಮ ಜಯವಂತಿ ದೇವಿ ಹಾಡ್ತಿದ್ರು ನೋಡ್ರಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಇರು ಇಂಥ ಎಷ್ಟೋ ಅಸಂಖ್ಯ ಹಾಡುಗಳು. ಹೂವ ತರುವರ ಮನೆಗೆ ಹುಲ ತರುವ ಲಕ್ಷ್ಮಿ ಹಾಡು, ದೇವ್ರ ಹಾಡು ಎಲ್ಲ ಸತತ ನಡೆದಿರ್ತಿರ್ವ. ಅಂಜಿಕಿ ನ್ಯಾತ ಕೈಯ ದಿಟ ಸರ್. ಅವಾಗ ಸಿನಿಮಾ ಸಂಗೀತನೂ ಶಾಸ್ತ್ರೀಯ ಸಂಗೀತ ಬೇರೆ ಅಲ್ಲ ಅಂದ್ರೆ ಆ ಲೆವೆಲ್ ಇದ್ದಿರ್ತಿತ್ತು, ಆ ಮಟ್ಟದ ಇರ್ತಿತ್ತು. ಯಾಕಂದ್ರೆ ಅದು ಸಂಗೀತ ಕಂಪೋಸ್ ಮಾಡೋರು ಅಂದ್ರೆ ಲಿರಿಕ್ಸ್ ಬರೆಯೋರು ಆ ಸಂಸ್ಕೃತಿಯ ಮಟ್ಟದ ಇದ್ದವರು ಇದ್ದಾರೆ ಅವ್ರಿಗೆ. ಹೌದೌದು. ಆಮೇಲೆ ರೇಡಿಯೋನೇ ಜೀವ. ಹೌದು, ನಾವು ರೇಡಿಯೋ ಕೇಳಿ ಎಷ್ಟು ಸಂಗೀತ ಕಲ್ತೀವಿ ಅಂತಂದ್ರೆ ನಮ್ಮ ಮ್ಯಾಕ್ಸಿಮಮ್ ಮ್ಯೂಸಿಕಲ್ ಎಕ್ಸ್ಪೋಜರ್ ಆಕಾಶವಾಣಿನೇ. ಸೊ ಆಮೇಲೆ ನೀವು ಸೇರ್ಕೊಂಡಿದ್ದೆ ಯಾವಾಗ? ನಾನು 70 ವಯಸ್ಸು. ನಮ್ಮ ಅಣ್ಣ ನನಗಿಂತ ಮುಂಚೆ ಒಂದು 6 ತಿಂಗಳ ಮುಂಚೆ ಸೇರ್ಕೊಂಡ. ಮೇ ತಿಂಗಳದಾಗ ಅವನು ಸೇರ್ಕೊಂಡ, ಡಿಸೆಂಬರ್ದಾಗ ನಾನು ಸೇರ್ಕೊಂಡೆ. ಸೊ ಇಬ್ಬರು ಒಟ್ಟಿಗೆ ಪಾಠಕ್ಕೆ ಹೋಗ್ತಾ ಇದ್ರಿ? ಇಲ್ಲ, ಅವ್ರು ನಮ್ಮ ಟೈಮ್ ಬೇರೆ ಬೇರೆ ಇರ್ತಿದ್ವಿ ಎಲ್ಲ. ಓ ಹಾಗೆ. ಅವ್ರು ನಮ್ಮ ಗುರುಗಳು ಹೆಂಗೆ ಅವ್ರು ಹೇಳಿ ಶೆಡ್ಯೂಲ್ ಮಾಡ್ತಾರೆ ಆ ಪ್ರಕಾರ. ಹೌದೌದು. ವಾರಕ್ಕೆ 3 ದಿವಸ ಅಂತ ಇರ್ತಿತ್ತು ಅವಾಗೆಲ್ಲ. ಅದು ನೆನೆಸ್ಕೊಂಡ್ರೆ ಮಜಾ ಅನಿಸ್ತದೆ. ಹೇಗೆ ಸರ್ ಪಾಠದ ಕ್ರಮ? ಅವ್ರು ನಮ್ಮ ಗುರುಗಳದ್ದು ಪದ್ಧತಿ ಹೆಂಗಂದ್ರೆ, ಹೊಸದಾಗಿ ಯಾರು ಬರ್ತಾರಲ್ಲ ಎಲ್ಲರಿಗೂ ಒಂದೇ ಕ್ಯಾಟಗರಿ. ಅವರು ಜನರಲ್ ವಾರ್ಡ್ ಅವರು. ಅವ್ರದ್ದೊಂದು ಕರಿಕ್ಯುಲಮ್ ಇತ್ತು. ಇವನ್ನ ನಾ ಸುದಕ್ಕೆ ಇವತ್ತು ಅದನ್ನೇ ಫಾಲೋ ಮಾಡ್ತೀನಿ. ಟೈಮ್ ಟೆಸ್ಟೆಡ್ ಕರಿಕ್ಯುಲಮ್. ಅವರು 1934 ಕಲಿಸ್ಲಿಕ್ಕೆ ಶುರು ಮಾಡಿದರು. 2010 ತನಕ ಪಾಠ ಮಾಡಿದರು ಅವರು. ಸುಮಾರು 76 ವರ್ಷ ಪಾಠ ಮಾಡಿದರು. ನಿಲ್ಲದೆ ನಾನ್ ಸ್ಟಾಪ್ ಕೊನೆವರೆಗೂ ಪಾಠ ಮಾಡ್ತಿದ್ರು ಅವರು. ಆ ಪಾಠ ಹೆಂಗಂತಂದ್ರೆ, ಈ ಹೊಸದಾಗಿ ಬಂದವ್ರಿಗೆ ಹೆಂಗೆ ಮ್ಯೂಸಿಕಲ್ ಎಕ್ಸ್ಪೋಜರ್ ಕೊಡಬೇಕು ಅಂದ್ರೆ, ಈಗ ಈ ಗವಿಗಳು ಪಾಠ ಮಾಡೋ ಪದ್ಧತಿ ಬೇರೆ ಇರ್ತಾರೆ. ಈ ದೊಡ್ಡ ದೊಡ್ಡ ಗವಿಗಳು ಪಾಠ ಮಾಡ್ತಾರೆ ನೋಡ್ರಿ, ದೊಡ್ಡ ಅವ್ರ ಕಡೆ. ನೀವು ಅವರೇ ನಮ್ಮ ಗುರುಗಳೇ ವಜಯ್ ಬಾವ ಕಡೆ ಹೋಗ್ತಿದ್ರು, ರಾಮಕೃಷ್ಣ ಬಾವ ವಜಯ್ ಅವ್ರ ಕಡೆ ಪಾಠಕ್ಕೆ ಹೋಗ್ತಿದ್ರು. ಸೊ ಅವ್ರು ಪಾಠ ಮಾಡೋ ಪದ್ಧತಿ ಜನಸಾಮಾನ್ಯರಿಗೆ ಕಷ್ಟ ಆಗಿಬಿಡ್ತಾರೆ. ಅದನ್ನ ಮ್ಯೂಸಿಕ್ ಕೈಯಾಗಿ ಹಿಡಿದು ಇಟ್ಕೋ. ಯಾಕಂದರೆ ಸಂಗೀತ ಇಂಟ್ಯಾಂಜಿಬಲ್, ಅದು ಅದೃಶ್ಯ. ವಿದ್ಯಾನೇ ಅದೃಶ್ಯ, ಅದು ಅಸದೃಶ್ಯ ಮತ್ತು ಅದೃಶ್ಯ. ಸೊ ಅದಕ್ಕೆ ಟ್ಯಾಂಜಿಬಿಲಿಟಿ ತರಬೇಕು. ಅವ್ರಿಗೆ ಕೈಯಾಗಿ ಹಿಡ್ಕೊಲಿಕ್ಕೆ ಏನಾರು ಬೇಕಲ್ಲ, ಅದಕ್ಕೆ ಅದನ್ನ ಭಾಳ ಸಿಂಪ್ಲಿಫೈ ಮಾಡಿ ಒಂದು ಕರಿಕ್ಯುಲಮ್ ಮಾಡಿದ್ರು ಅವರು. ಮಾಡಿ ಮುಂಚೆ ಸಗಡಿ ಒಂದು 7-8 ಸರಳಿಗಳು ಅಷ್ಟೇ, ವೆರಿ ಸಿಂಪಲ್. ಸಾಮಾನ್ಯ ವಿದ್ಯಾರ್ಥಿಗೂ ಕೈಗೆ ಬಂದಿರ್ಬೇಕಂತವು. ಆಮೇಲೆ ರಾಗಗಳು ಭೂಪು, ದುರ್ಗಾ, ದೇಸಿ, ಯಮನು, ಕಮಾಜ, ಕಾಫಿ ಸುಲಭವಾಗಿ ಅದಕ್ಕೆ ಒಂದು ಆರೋಹ ಅವರೋಹ, ಸಣ್ಣ ವಿಸ್ತಾರ, ಒಂದು ಸಣ್ಣ ಕಂಪೋಸಿಷನು. ನೀವು ಹೇಳಿರೋ ರಾಗಗಳೆಲ್ಲ ಅಲೈನ್ಡ್ ಆಗಿ ಯಾವುದು ಇರಲ್ಲ, ನೀಟಾಗಿ ಹ್ಯಾಂಡಲ್ ಮಾಡುವಂಥ ರಾಗಗಳು. ಅಂದರೆ ಸುಲಭ ಅಂತ ಹೇಳ್ತಾ ಇಲ್ಲ, ಅಂದರೆ ಅವನಿಗೆ ಒಂದು ಓಪನಿಂಗ್ ಅಲ್ಲ. ಅವ್ರ ಉದ್ದೇಶ ಅಂತಂದ್ರೆ, ಒಮ್ಗಿಲೆ ಭಾಳ ಒಮ್ಗಿಲೆ ತಾನ್ಸೇನು ಆಗ್ಲಿಕ್ಕಿಲ್ಲ. ಅವ್ಗೊಂದು ಅಭಿರುಚಿ ಬಂದಿರಬೇಕು ಮತ್ತು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರಬೇಕು. ನಂಗೆ ಬರೋ ಅಂತಾರಪ್ಪ ಅಂತೇಳಿ. ಒಂದೇ ದಿವಸಕ್ಕೆ ಅವ್ನು ಹೆದರಿ ಓಡಿ ಹೋಗಂಗೆ ಇರಬಾರ್ದು ಅಂತ. ಕರೆಕ್ಟ್. ಹಂಗೆ ಅವರು ಮುಂಚೆ ಮಾಡೋರು. ಆಮೇಲೆ ಇದ್ರೊಳಗೆ ಜನರಲ್ ಕ್ಯಾಟಗರಿ ಒಳಗೆ ಒಂದು 2 ವರ್ಷ ಹೊಡ್ಕೊಳ್ಳಿ ಅವ್ರಿಗೆ ಕಂಡು ಹಿಡಿತಿದ್ರು. ಇಂಥ ಯಾವ ಕುದುರೆ ಓಡ್ತಾರೆ, ಯಾವ ಕುದುರೆ ಕುಂಟುತ್ತಾರೆ ಅಂತ ಗೊತ್ತಾಗ್ತದಲ್ಲ. ಸೊ ಚಲೋ ಆಗೋರನ್ನ ಐಡೆಂಟಿಫೈ ಮಾಡಿಕೊಂಡು ಅವ್ರಿಗೆ ಸಪ್ರೇಟ್ ಮಾಡಿ ಅವ್ರಿಗೆ ಕೊಡೋರು. ಆ ಥರ ಒಂದು 2-3 ವರ್ಷ ಟ್ರೈನ್ ಮಾಡಿ ಮೇಲೆ ಕೈ ಬಿಟ್ಬಿಡ್ಬೋದು. ಮುಂದೆ ನಾವೇ ಕಲಿಬೇಕು. ಆಮೇಲೆ ಅವ್ರು ಕಲಿಸೋದು ಬಂದ ಆಮೇಲೆ ನಾವು ಕೆದರಿ ಕೇಳಬೇಕು, ಅದನ್ನ ಕಲಿಸ್ರಿ ಇದನ್ನ ಕಲಿಸ್ರಿ ಅಂತ ಹೇಳಿ. ಸೊ ಸಾಧನೆ ಅನ್ನೋದು ಅಲ್ಲಿಂದ ಶುರುವಾಯಿತು. ದಿನಕ್ಕೆ ಎಷ್ಟು ಹೊತ್ತು ನೀವು ಸಾಧನೆ ಮಾಡೋಕ್ಕಾಗ್ತಿತ್ತು ಅವಾಗ? ನೀವು ಮಜಾ ನಂಬ್ತಿರೋ ಬಿಡ್ತಿರೋ. ಹಾರ್ಮೋನಿಯಂ ಕಲೀಲಿಕ್ಕೆ ಶುರು ಮಾಡಿದ್ಮೇಲೆ ಮುಂಚಿನ 2 ವರ್ಷ ಮನೆಯಾಗ ಹಾರ್ಮೋನಿಯಮೇ ಇರಲಿಲ್ಲ ನಂಗೆ. ಅಲ್ಲಿ ಹೋಗಿ ನೀ ಎಲ್ಲರೂ ತಪ್ಪಾತಿಗಡ ಪ್ರಾಕ್ಟೀಸ್ ಮಾಡ್ತೀನಿ ಅಂತೇಳಿ ಗುರುಗಳು ಪರ್ಮಿಷನ್ ಕೊಟ್ಟಿದ್ದಿಲ್ಲ. 1-2 ಸರ್ತಿ ನಮ್ಮ ತಂದೆಯವರು ಕೇಳಿದ್ರು, ಇವಾಗ ಹಾರ್ಮೋನಿಯಂ ಯಾವಾಗ ತೊಗೊಳ್ದಂತ. ನಾ ಹೇಳಿದ ಮೇಲೆ ತೊಗೊಳ್ರಿ ಅಂತ ಹೇಳಿದ್ರು. ಕರೆಕ್ಟ್. ಸೊ ಹಂಗೆ ಅನ್ಕೋತಾರು. 79ನೇ ಇಸ್ವಿಯಾಗ ನನ್ನ ಕೈಗೆ ಹಾರ್ಮೋನಿಯಂ ಬಂತು.
10 ವರ್ಷ 2 ವರ್ಷ 77ಕ್ಕೆ ಶುರು ಮಾಡಿ ನಿಮಗೆ 10 ವರ್ಷ ಆಯಿತು. ನನಗೆ 10 ವರ್ಷ. ಆಮೇಲೆ ಅದು ಸಿಗೋ ತನಕ ಆ್ಯಕ್ಚುಲಿ ನನ್ನ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಆಗಿದೆ ಆವಾಗ ಹಾರ್ಮೋನಿಯಂ ಬರೋಕ್ಕಿಂತ ಮುಂಚೆ. ನಮ್ಮನ್ಯಾಗ ಒಂದು ಹಿಂಗೆ ಪಟ್ಟಿ ಬೆಡ್ಶೀಟ್ ಇತ್ತು. ನಮ್ಮ ಅವ್ವ ಇದ್ರ ಮೇಲೆ ಟ್ರಂಕ್ ಮೇಲೆ ಇದನ್ನ ಹಿಂಗೆ ಹಾಸ್ತಿಲ್ಲ, ಟ್ರಂಕ್ಗಳನ್ನೆಲ್ಲ ಮುಚ್ಚೋ ಪದ್ಧತಿ ಇರೋದಿಲ್ಲ ಅವಾಗೆಲ್ಲ. ಸೊ ಅದೇ ನಮ್ಮ ಹಾರ್ಮೋನಿಯಮ್. ಎಲ್ಲರೂ ಒಂದು ಸರ್ಫೇಸ್ ಸಿಕ್ಕುಳ್ಳೆ ಶುರು, ಇಲ್ಲಿ ಎದಿ ಸಿಕ್ಕರೆ ಎದಿ ಮೇಲೆ ಮಾಡೋದು, ಸರ್ಫೇಸ್ ಸಿಕ್ಕರೆ ಸರ್ಫೇಸ್ ಮಾಡೋದು. ಈಗ ಮನ್ಯಾಗ 30 ಹಾರ್ಮೋನಿಯಮ್ ಅವ, 30+ ಹಾರ್ಮೋನಿಯಮ್ ಅವ. ಅವೆಲ್ಲ ಕಿತ್ಕೊಂಡು ಕಸ್ಕೊಂಡು ಹೋದ್ರು ಸುದ ಪ್ರಾಕ್ಟೀಸ್ ನಿಂತಿರಂಗಿಲ್ಲ ಈಗ. ಯಾಕಂದ್ರೆ ಅದು ಇಲ್ದಾಗ ಹೆಂಗೆ ಮಾಡೋದು ಅಂತ ಅವಾಗ ಕಲ್ತು ಬಿಟ್ಟಿವಿ. ಬಹುಶಃ ಗುರುಗಳು ಅಂದರೆ ಗ್ಯಾರಂಟಿ ಮುಂದುವರಿಸ್ತಾನೆ ಅಂತ ಗೊತ್ತಾದ ಮೇಲೆ ಹಾರ್ಮೋನಿಯಂ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಅಂತ. ಏನು ಅವ್ರದ್ದೇನು ಮನಸ್ಸಿನಾಗ ಏನಿತ್ತು ಗೊತ್ತಿಲ್ಲ, ಇರ್ಬೋದು. ಯಾಕೆಂದರೆ ಇವಾಗ ಮೊದಲೇ ಒಂದು ವಾದ್ಯತೆ ಕೊಟ್ಟು ಆಮೇಲೆ ಆಗಲ್ಲ ಅಂತ ಮಾಡೋ ಬದಲು ಆಮೇಲೆ ಅವ್ರದ್ದು ಒಂದು ಐಡಿಯಾ ಒಳ್ಳೇದಾಯಿತು. ಮನೇಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ ಮಾಡಿದ್ರು ಗೊತ್ತಾಗಲ್ಲ, ಗುರುಗಳು ಎದುರಿಗೆ ಮಾಡಿದ್ರೆ ಗೊತ್ತಾಗ್ಬೋದು. ಸೊ ಆ ನಂತರದಲ್ಲಿ ಹೆಂಗೆ ಸರ್ ನಿಮ್ಮ ಬೆಳವಣಿಗೆ? ಆಮೇಲೆ ಸಣ್ಣ 79ಕ್ಕೆ ಹಾರ್ಮೋನಿಯಂ ಬಂದಮೇಲೆ ಅಷ್ಟೊತ್ತಿಗೆ ನಮ್ಮಣ್ಣ ಮುಂಚೆ ಫ್ಲೂಟ್ ಕಲಿತಿದ್ದ. ಆಮೇಲೆ ಅವ ತಬಲಾಕ್ ಸ್ವಿಚ್ ಓವರ್ ಆತವ. ಅವ ತಬಲಾ ಬರೋಕ್ಕಿಂತ ಮುಂಚೆ ನಮ್ಮ ಮನ್ಯಾಗ ಒಂದು ಕುರ್ಚಿ ಮೇಲೆ ಠೇಕ್ ಹಾಕೊಂಡವ. ಹಿಂಗೆಲ್ಲ ಇತ್ತು. ಅದು ಇಂಟೆನ್ಸಿಟಿ, ನಾವು ಕಲಿಬೇಕು ಮಾಡಬೇಕು ಅಂತ ಒಂದು ಇನ್ನು ಮನಸ್ಸಿನಾಗ ಒಂದು ತೀವ್ರತೆ ಬರ್ತದಲ್ಲ, ಅದರಿಂದ ಆ ಮಾಡಿದ ಪ್ರಾಕ್ಟೀಸ್ ಇವತ್ತಿನ ತನಕ ಕರ್ಕೊಂಬರ್ತೀವಿ ನಾವು. ಆಮೇಲೆ ನಾವಿಬ್ಬರು ಪ್ರಾಕ್ಟೀಸ್ ಮಾಡ್ತೀವಿ, ಕೂಡಿ ಪ್ರಾಕ್ಟೀಸ್ ಮಾಡ್ತೀವಿ. ನಾವಿಬ್ಬರು ಕೂಡಿ ಮಾಡಿದಷ್ಟು ಪ್ರಾಕ್ಟೀಸ್ ಮುಂದೆ ಯಾವಾಗೂ ಮಾಡಲಿಲ್ಲ. ಮುಂದೆ ನಮಗೆ ತಬಲ್ಜಿಗಳು ಸಿಗಬೇಕಲ್ಲ ಪ್ರಾಕ್ಟೀಸಿಗೆ. ಹೌದೌದು. ಆಮೇಲೆ ಇವೆಲ್ಲ ಮಷಿನ್ಗಳೆಲ್ಲ ಬಂದು, ಇದು ಎಲೆಕ್ಟ್ರಾನಿಕ್ ತಬಲಾ ಬಂತು, ಅದು ಬೇರೆ. ಖರೆ ಈಗ ಲೈವ್ ತಬಲಾ ಜೋಡಿ ಕೂತು ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಮಾಡಿದ್ದು ಅವಾಗೆ ಅಫ್ಕೋರ್ಸ್ ಬಂದ್ಬಿಡುತ್ತೆ. ಆದರೆ ಅದು ಆಮೇಲೆ ಸಾವಕಾಶ ಮಗವೆಲ್ಲ ವಿಲಂಬಿತ ಖ್ಯಾಲದಾಗ ಹೇಳಿಕೊಟ್ರು. ಖ್ಯಾಲ ಹೆಂಗೆ ಬೆಳೆಸೋದು, ಅದು ಸಾವಕಾಶದ ವಿಚಾರ ಹೆಂಗೆ ಮಾಡೋದು, ರಾಗದ ಬಗ್ಗೆ ವಿಚಾರ ಹೆಂಗೆ ಮಾಡೋದು, ಅದನ್ನ ಎಕ್ಸ್ಪ್ಲೋರ್ ಹೆಂಗೆ ಮಾಡೋದು. ಆಮೇಲೆ ಅವ್ರು ನುಡಿಸೋದು ಕೇಳ್ತಿದ್ವಿ. ಆಮೇಲೆ ಸಾಕಷ್ಟು ಬೇರೆ ನಮ್ಮ ಕಡೆ ನಮ್ಮ ಗುರುಗಳ ಕ್ಲಾಸ್ನೊಳಗೆ 5% ಅಷ್ಟೇ ಹಾರ್ಮೋನಿಯಂ ಕಲೆ. ಅವರು 95% ಎಲ್ಲ ಗಾಯನದ ವಿದ್ಯಾರ್ಥಿಗಳೇ. ಸೊ ಅವ್ರದ್ದೆಲ್ಲ ಕೇಳಿ ಒಂದು ಐಡಿಯಾ ಬರ್ತಿತ್ತು. ಇದನ್ನ ಹಿಂಗೆ ಮಾಡ್ಬೋದು. 1-2 ಪ್ರೋಟೋಟೈಪ್ ತೊಗೊಂಡು ಆಮೇಲೆ ಅದ್ರ ವಿಚಾರದ ಬೆಳವಣಿಗೆ ಫಸ್ಟು, ಆಮೇಲೆ ತಯಾರಿ. ಕೇಳ್ಮೆ ಜ್ಞಾನ. ಹೌದು ಅಲ್ವಾ? ಎಷ್ಟು ಕೇಳಿದ್ರು ಈಗಲೂ ಕೇಳಬೇಕು ಅನ್ಸುತ್ತೆ. ಹೌದು. ಸೊ ಅಲ್ಲಿಂದ ನೀವು ಕಾರ್ಯಕ್ರಮ ಅಂತ ಶುರು ಮಾಡಿದ್ದೆ ಅವಾಗ? ಹಂಗೆ ಆ್ಯಕ್ಚುಲಿ ನೋಡಿದ್ರೆ ನಾನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದು ನಾನು 6ನೇ ಕ್ಲಾಸ್ನಾಗಿದ್ದೆ, 80ನೇ ಇಸ್ವಿಯಾಗ. ಹುಬ್ಬಳ್ಳಿ ರೈಲ್ವೆ ಕಲ್ಯಾಣ ಮಂಟಪದಾಗ ನಮ್ಮ ಮೌಸಿ ಮಗ, ಅಂದರೆ ನಮ್ಮ ಅವ್ವನ ಅಕ್ಕನ ಮಗ, ಅವರು ಅಲ್ಲಿ MTS ಕಾಲೋನಿಯಾಗಿದ್ದರು. ಅವರು ಗಣಪತಿ ಹಬ್ಬದಾಗ ನಂದು ಒಂದು ಕಾರ್ಯಕ್ರಮ ಮಾಡಿಸಿದ್ರು ಅಲ್ಲಿ. ಸೋಲೋ? ಹಾಂ, ಸೋಲೋ. ಆವಾಗ ಸಾಥಿಗೆ ಯಾರು ತೊಗೊಳ್ತಿದ್ದಿಲ್ಲ. ಸಾಥಿ ತೊಗೊಳ್ಳೋದಂದ್ರೆ ಒಂಥರ ಹುಚ್ಚಿನ ಮದುವೆ ಇದ್ದಾಗ. ಅದು ಹುಚ್ಚು ಹೋಗ್ಲಾರ್ದ ಮದುವೆ ಆಗೋಂಗಿಲ್ಲ, ಮದುವೆ ಆಗಲಾರ್ದ ಹುಚ್ಚು ಹೋಗಂಗಿಲ್ಲ ಅಂತಂತಾರಲ್ಲ, ಹಾಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಅವಾಗ ಸೋಲೋ ನಾನು ಹಾರ್ಮೋನಿಯಂ ನುಡಿಸಿದ್ದೆ, ನಮ್ಮಣ್ಣ ಕೊಳಲು ನುಡಿಸಿದ್ದ ಆ ಪ್ರೋಗ್ರಾಮ್ನಾಗ. ಸೊ ಅದು ನನ್ನ ಫಸ್ಟ್ ಸ್ಟೇಜ್ ಅಪಿಯರೆನ್ಸ್ ಅವಾಗ. ಈ ಗಾಯನಕ್ಕೆ ಯಾವಾಗ ಶುರು ಮಾಡಿದ್ರಿ? ನಾನು ಹಂಗೆ ಆ್ಯಕ್ಚುಲಿ ಫಸ್ಟ್ ಸಾಥಿ ಮಾಡ್ಲಿಕ್ಕೆ ಶುರು ಮಾಡಿದ್ದು ನಮ್ಮ ಗುರುಗಳ ಕ್ಲಾಸ್ನಾಗ. ಅಂದ್ರೆ ಅವ್ರ ಕ್ಲಾಸ್ನಾಗ ನಮ್ಮ ಯಾರು ಸೀನಿಯರ್ ಸ್ಟೂಡೆಂಟ್ಸ್ ಇರುತ್ತಲ್ಲ ಅವ್ರ ಜೊತೆ ನುಡಿಸಿ ಆಮೇಲೆ ಸಾವಕಾಶ ಹೊರಗಡೆ ನಮಗೆ ಕರೀಲಿಕ್ಕೆ ಶುರು ಮಾಡ್ತಿದ್ರು. ನಂಗೆ ಅನ್ನಿಸ್ತಾರೆ ಸರಣ ಒಂದು 83-84ನೇ ಇಸ್ವಿಗೆ ನಾನು ಸಾಥಿ ಮಾಡ್ಲಿಕ್ಕೆ ಶುರು ಮಾಡಿದೆವು. ಒಂದು ಮಟ್ಟ. ಈ ಹಾರ್ಮೋನಿಯಂ ಬಗ್ಗೆ 2-3 ಅನುಮಾನ ಇದೆ ಸರ್, ನಂತರ ನಾನು ಕೇಳ್ತೀನಿ. ಸೊ ಸಾಧನೆ ಆಯಿತು, ಓದು ಜೊತೆಗೆ ಮಾಡ್ಕೊಂಡು ಹೋದ್ರಿ. ನೀವು M.Com ಮಾಡಿ PhDನೂ ಮಾಡಿ ಸರ್ಕಾರಿ ಕಾಲೇಜ್ನಲ್ಲಿ ನೀವು ಪ್ರೊಫೆಸರ್ ಆಗಿ 30 ವರ್ಷ ಸೇವಾ ಆಯ್ತು ಈಗ, ಸರ್ಕಾರಿ ಸೇವೆ. ಹೌದು. ಅದರಿಂದ ಏನಾದರೂ ನಿಮಗೆ ಒಂದು ಸೆಕ್ಯೂರಿಟಿ ಅಂತ ಸಿಗ್ತಾ, ಇಲ್ಲ ತೊಂದರೆ ಆಯಿತಾ ಕೆಲಸನೂ ಹಾರ್ಮೋನಿಯಮ್ಮು? ಅಂದರೆ ಹೆಂಗದ ಇದು ನಾವು ಈ ದೃಷ್ಟಿಕೋನದ ಮೇಲೆ ಹೋಗ್ತೇವೆ, ಪರ್ಸ್ಪೆಕ್ಟಿವ್.
ನೀವು ಅಂದ್ರೆ ನೀವು ಸೆಕ್ಯೂರಿಟಿ ಎರಡೂ ಹೇಳಿದ್ರಿ, ನೀವು ಎರಡೂ ವಿಷಯಗಳು ಹೇಳಿದ್ರಿ. ತೊಂದರೆ ಅಂತಂತಂದ್ರೆ ಏನು ರಿಸ್ಟ್ರಿಕ್ಷನ್ ಬೀಳ್ತಾರೆ ನಮಗೂ. ವರ್ಷಕ್ಕೆ ಇಷ್ಟು CL, ಇಷ್ಟು RH, ಇಷ್ಟು ವೆಕೇಷನ್ನು, ಅಷ್ಟರೊಳಗೆ ಸ್ಯಾಟರ್ಡೆ ಸಂಡೇ ಅಷ್ಟರೊಳಗೆ ನಾವು ನಮ್ಮ ಏನು ಚಟುವಟಿಕೆಗಳನ್ನು ಸೀಮಿತಗೊಳಿಸ್ಬೇಕು ಒಂದು. ಆಮೇಲೆ ಆಮೇಲೆ ನಮ್ಮ ಫಾರಿನ್ ಟೂರ್ಗಳಿಗೆ ಹೋಗಲಿಕ್ಕೆ ಪರ್ಮಿಷನ್ ತೊಗೋಬೇಕು. ಅದೆಲ್ಲ ನಾನು ಇಲಾಖೆ ನಿಯಮಾನುಸಾರನ ಹೆಂಗೆ ಅದು ಮಾಡ್ಕೊಂಡು ಹೋದೆ. ಅದು ನಂಗೆ ಸಹಕಾರ ಅಂದ್ರೆ ನಮಗೆ ಅದು ಆ ಫ್ರೇಮ್ ಒಳಗೆ ಏನು ನಿಯಮದ ಪ್ರಕಾರ ಏನು ಬೇಕೋ ಅದನ್ನು ಕೊಟ್ಟರು ನಾನು ಉಪಯೋಗ ಮಾಡಿಕೊಂಡೆ. ಇದ್ರ ಸಲುವಾಗಿ ನಾನು ಎಷ್ಟು ಅವಕಾಶಗಳನ್ನು ಬಿಟ್ಟು ಕೊಡಬೇಕಾಯ್ತು. ಯಾಕಂದ್ರೆ ಅದು ಸಮಯ ಮೀರಿ ಏನೇ ಬಂದಿರ್ತಾವಲ್ಲ, ಈ ಅವಧಿ ಮೀರಿ ಅದೆಲ್ಲ ಅಂದ್ರೆ ನಾವು ಅವಕಾಶ ಬಳಸ್ಕೊಂಡದಕ್ಕಿಂತ ಬಿಟ್ಟು ಕೊಟ್ಟದೇ ಜಾಸ್ತಿ. ವೀಕ್ ಡೇಸ್ ಎಲ್ಲ ಬಂದರೆ ಕಷ್ಟ, ಏನು ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ ಈಗ ಖರೆ ಅಟ್ ದ ಸೇಮ್ ಟೈಮ್ ನಾನು ಸರ್ವಿಸ್ ಒಳಗೆ ಇದ್ದದಕ್ಕೆ ಅದು ನಂಗೆ ಭಾಳ ಒಂದು ಸಪೋರ್ಟ್ ಕೊಟ್ಟೆ ಅದರದ್ದು. ಹೌದು, ನಂಗೆ ಚಾಯ್ಸ್ ಇತ್ತು. ಆಮೇಲೆ ಸೆಲೆಕ್ಟ್ ದಿ ಕಾನ್ಸರ್ಟ್ಸ್. ಆಮೇಲೆ ನನಗಾಮೇಲೆ ಭಾಳ ಸ್ಟ್ರೆಸ್ ಇಲ್ಲ ಜಾಸ್ತಿ. ನಾನು ಏನು ಪ್ರವಾಸದಾಗಿರ್ಲಾರ್ದಕ್ಕೆ ಒಂದೇ ಕಡೆ ಇದ್ದದಕ್ಕೆ ನನಗೆ ಗಟ್ಟಿ ಒಂದು ಕಡೆ ಕೂತು ರಿಯಾಜ್ ಮಾಡಲಿಕ್ಕೂ ಸಿಕ್ತು. ಆಮೇಲೆ ಪ್ಲಸ್ ನಂಗೆ ಪಾಠ ಮಾಡಲಿಕ್ಕೂ ಸಿಕ್ತು. ನನ್ನ ಕಡೆ ಹುಡುಗರು ಬಂದು ಕಲೀಲಿಕ್ಕೂ ಸಿಕ್ತು ಅದು. ಪ್ಲಸ್ ಆಮೇಲೆ ಐ ವಾಸ್ ವೆರಿ ವೆಲ್ ಕನೆಕ್ಟೆಡ್ ಟು ಮೈ ಫ್ಯಾಮಿಲಿ, ನನ್ನ ಕುಟುಂಬದಲ್ಲ. ಎಲ್ಲರೂ ನಾನು ಭಾಳ ಪ್ರವಾಸ ಒಳಗಿದ್ದಿದ್ರೆ ಆ ಕನೆಕ್ಷನ್ ಅಷ್ಟು ಮಾಡ್ಕೊಳಿಕ್ಕೆ ಆಗ್ತಾಯಿದೆ. ಯಾಕಂದ್ರೆ ಹೌದು, ಕರೆಕ್ಟ್ ಅದೆಲ್ಲ. ಅಂದರೆ ಇದು ಇನ್ಫ್ಯಾಕ್ಟ್ ಇದಕ್ಕೆ ನನಗೆ ಮೂಲ ಇದು ಕೊಟ್ಟವರು ನಮ್ಮ ಗುರುಗಳೇ. ನನಗೆ ಯಾವಾಗಿರೋ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಬಂತು ಬಂದ್ಕೂಳೇನು ಲೆಟರ್ ತೊಗೊಂಡು ನಮ್ಮ ಗುರುಗಳ ಕಡೆ ಹೋಗಿದ್ದೆ. ಹಿಂಗೆ ನಂದು KPSC ಸೆಲೆಕ್ಷನ್ ಆಗ್ಯದ ಅಂತ ಹೇಳಿದೆ. ಸೊ ಏನು ಮಾಡವ ಅಂತ ಕೇಳಿದ್ರು. ಇಲ್ಲರಿ ಒಂದು 2-3 ವರ್ಷ ಮಾಡಿ ಆಮೇಲೆ ಬಿಡ್ತೀನಿ ಅಂತ ಹೇಳಿದೆ. ಮುಂದೇನು ಮಾಡವ ಅಂತ ಕೇಳಿದ್ರು. ಇಲ್ಲ ಫುಲ್ ಟೈಮ್ ಹಾರ್ಮೋನಿಯಂ ಮಾಡ್ತೀನಿ ಅಂತ ಹೇಳಿದೆ. ಅವರು ನಿಂಗೊಂದು ಕಪಾಳಿ ಗೇಟಿಗೆ ಹೊಡಿತೀನಿ, ರಿಟೈರ್ ಆಗೋ ತನಕ ನೌಕರಿ ಮಾಡು, ಅದ್ರ ಜೋಡಿ ಹಾರ್ಮೋನಿಯಂ ಬಾರಿಸು. ನೀ ಬಾರಿಸ್ಲಿಲ್ಲಂದ್ರೆ ಪೆಟ್ಟಿಗೆ ಮುಳುಗೋದಿಲ್ಲ ಅಂತ ಹೇಳಿದ್ರು. ನೀವು ಅನಿವಾರ್ಯ, ಹಾರ್ಮೋನಿಯಮ್ಗೆ ನೀ ಅನಿವಾರ್ಯ ಅಲ್ಲ, ಮತ್ತು ನಿಂಗೆ ಹಾರ್ಮೋನಿಯಂ ಅನಿವಾರ್ಯ ಆಗಬಾರ್ದು ಅದನ್ನ ಹೇಳಿದ್ರು. ಮಾಡು, ನೀನು ನಿನ್ನ ಚಟ್ನಿ ಬಕ್ರಿಗೆ ಗಟ್ಟಿ ಇಟ್ಕೋ, ಎಷ್ಟು ರಿಯಾಜ್ ಮಾಡ್ತೀವಿ ಮಾಡು, ಬೇಕು ಒಂದು 2 ತಾಸು ರಿಯಾಜ್ ಕಡಿಮೆ ಮಾಡು, ಒಂದು 2 ಪ್ರೋಗ್ರಾಮ್ ಕಮ್ಮಿ ಬಾರಿಸು, ಖರೆ ಚಲೋದು ಬಾರಿಸು. ಏನು ಬಾರಿಸಿದ್ರು ಚಲೋ, ಒಂದು ದರ್ಜಾ ಇಟ್ಟು ಬಾರಿಸು, ನಿನ್ನ ಸಂಗೀತಕ್ಕೆ ದರ್ಜಾ ಇರಬೇಕು ಅಂಥದ್ದು ಬಾರಿಸು ಅಂತ ಹೇಳಿದ್ರು. ಸೆಲೆಕ್ಟ್ ಮಾಡ್ಬೋದು ಅವಾಗ. ಅಂದ್ರೆ ಅದು ಅವ್ರದ್ದು ದೃಷ್ಟಿಕೋನ, ಮತ್ತು ಅವರ ಆಜ್ಞಾ ಪಾಲನೆ ಮಾಡ್ಕೊಂಡು ನಾವು ಬಂದಿದ್ದೆ. ಅವರು ಇದೇ ಪ್ರೊಫೆಷನ್ ಅವರು ಇಲ್ಲ, ಅವರು ಸರ್ಕಾರಿ ಸಲುವಾಗಿ ಸಂಗೀತ ಮಾಸ್ತರ್ ಇದ್ರು ಅವರು. ಅಂದರೆ ಒಟ್ಟಿನಲ್ಲಿ ಸಂಗೀತನೇ ಶಾಲೆಯಲ್ಲಿ ಸಂಗೀತ ಮಾಸ್ತರ್. ಸುಮಾರು ಅವರು 90 ವರ್ಷ ಏನೋ ಅಲ್ಲ, 94 ವರ್ಷ. ನಾನು ನೀವು ಕರೆಸಿದಾಗಲೂ ಅವ್ರಿಗೆ 90 ಏನೋ. ಹೌದು, 90ನೇ ವರ್ಷ ಇತ್ತು ಅವ್ರಿಗೆ. ನೀವು ನಮ್ಮ ಮೊದಲೇ ಹಾರ್ಮೋನಿಯಂ ಹಬ್ಬಕ್ಕೆ ಬಂದಿದ್ದೆ. ಬಟ್ ಅವ್ರು ನುಡ್ಸಿದ್ದು ನೋಡಿದ್ದು ನಾನು ಸೇವಾ ಸದನದಲ್ಲಿ. ಅದೇ ಹಾರ್ಮೋನಿಯಂ ಹಬ್ಬಕ್ಕೆ ಬಂದಿದ್ರು. 2007, 8 2 ವರ್ಷ ನೀವು ಬಂದಿದ್ರಿ. ಹೌದೌದು, 2 ವರ್ಷ 7ನೇ ಇಸ್ವಾಗ ನೀವು ಇದಕ್ಕೆ ಪರಮಶಿವನ್ ಸರ್ ಜೊತೆ ನುಡಿಸಿದ್ದೆ. 8ನೇರೊಳಗೆ ನಾನು ಮತ್ತು ಪ್ರಾಣೇಶ್ ಜೋಗಲ್ ಬದಿಗೆ ನೀವು ಜ್ಞಾಪಕ ಇದೆ. ಅವ್ರು ನೋಡಿ ಜ್ಞಾಪಕ ಇದೆ ನನಗೆ. ಕಡೆಯಲ್ಲಿ ಭೈರವಿ ಮಾಮೂಲ್ ಉದಯ್ ಇದ್ದ. ಅವರು ತಮ್ಮ ಕೊನೆ ಒಂದು 10 ವರ್ಷ ಬರೀ 3 ರಾಗ ನುಡಿಸ್ಯಾರ ಅವರು. ದೇಶ ಫಿಲು ಭೈರವಿ ಬಿಟ್ಟು ಏನೂ ನುಡಿಸಿಲ್ಲ ಅವರು. ಅವ್ರಿಗೆ ಬರ್ತಿದ್ದಿಲ್ಲ ಅಂತಲ್ಲ, ಎಲ್ಲರೂ ಎಷ್ಟೋ ಅವ್ರು ನೋಡಿ ನಕ್ಚಾಟಿಕೆ ಮಾಡ್ತಾರೆ. ಏನೋ ನಿಮ್ಮ ಮಾಸ್ತರ್ ಬರೀ 3 ರಾಗ ಬಾರಿಸ್ತಾರಂತೆ. ಅವ್ರು ಬೈಲ್ ಬಿಟ್ಟು ನಂಗೆ ಇದ್ರ ಬಾರಿಸಿದ್ರೆ ಆರಾಮ ಅನಿಸ್ತಪ್ಪ ಅಂತ ಹೇಳಿದ್ರು. ಅವರು ಮನಃಶಾಂತಿಗೆ ಸುಮ್ಮನೆ ನಮ್ಗೆ ಅವ್ರಿಗೇನು ರಗಡ ಅವರು ನಾವು ಬಾರಿಸಿದ್ರು ಚಲೋ ಒಂದು 20-25 ರಾಗಗಳು ಕೇಳಿ ಚಲೋ. ಅದಕ್ಕೆ ಅವರೆಲ್ಲ ಮಾಡಿ ಕಡೆಗೆ ಹಿ ಸೆಟಲ್ಡ್ ವಿತ್ ಓನ್ಲಿ 3 ರಾಗಸ್. ಗುರುಗಳ ಬಗ್ಗೆ ನೀವು ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದೆ, ಅದ್ರ ಬಗ್ಗೆ ಒಂದೆರಡು ಮಾತು. ಅದು ಎಲ್ಲಿ ಯೂಟ್ಯೂಬಲ್ಲಿ ಇದೆ? ಯೂಟ್ಯೂಬಲ್ಲಿ ಮೇರು ಅಂತದ್ರ ಹೆಸರು. ಮೇರು. ಬೇರೆ ಏನಾದರೂ ಹಾಕಬೇಕಾ? ಮೇರು ಅಂತ ಹಾಕಿದ್ರೆ ಬರ್ತಾರೆ. ಮೇರು ಡಾಕ್ಯುಮೆಂಟ್ರಿ ಸಾಕ್ಷ್ಯ ಚಿತ್ರ ಅಂತ ಹಾಕಿದ್ರು ಬರ್ತಾರೆ. ಫೌಂಡೇಶನ್, ನಮ್ಮ ಫೌಂಡೇಶನ್ ಚಾನಲ್ ಒಳಗೆ. ನೋಡಿ ವೀಕ್ಷಕರೇ, ನೀವು ನೋಡಿ ಅವ್ರ ಬಗ್ಗೆ ತಿಳ್ಕೊಬೋದು.